ಕೋರ್ಟ್ನಲ್ಲಿ ನಟ ದರ್ಶನ್ ಕಣ್ಣೀರು. ನಂಗೆ ವಿಷ ಕೊಟ್ಟು ಬಿಡಿ, ನಟ ದರ್ಶನ್ ಜೈಲು ನರಕ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಸುಮ್ನೆ ಹೀಗೆ ಟಾರ್ಚರ್ ಕೊಡೋ ಬದಲು ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ, ನಾನು ಸತ್ತೋಗ್ತೇನೆ. ಘಟ್ಟಘಟ್ಟೆಯಲ್ಲಿ ಭಾವುಕರಾಗಿ ನಟ ದರ್ಶನ್ ಕಣ್ಣೀರು ಹಾಕ್ತಾ ಇದ್ದಾರೆ. ವೀಕ್ಷಕರೇ, ನಟ ದರ್ಶನ್ ಜೈಲಿನಲ್ಲಿ ಕಣ್ಣೀರು ಹಾಕಿರುವಂತಹ ಘಟನೆ ನಡೆದಿದೆ. ಕೋರ್ಟ್ನಲ್ಲಿ ನಟ ದರ್ಶನ್ ಕಣ್ಣೀರು. ನಂಗೆ ಸ್ವಲ್ಪ ವಿಷ ಕೊಟ್ಬಿಡ್ರಿ, ನಾನು ಸತ್ತೋಗ್ತೀನಿ ಅಂತ ನಟ ದರ್ಶನ್ ಗಳ ಅಂತ ಹೇಳ್ತಾ ಇರುವಂತಹ ಘಟನೆ ನಡೆದಿದೆ. ಜೈಲು ನರಕ ನನ್ನ ಹತ್ರ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸುಮ್ಮನೆ ಹಿಂಗೆ ಟಾರ್ಚರ್ ಕೊಡೋ ಬದಲು ವಿಷ ಕೊಟ್ಟುಬಿಡಿ ಒಂದು ತೊಟ್ಟು ಅಂತ ಹೇಳಿ ನಟ ದರ್ಶನ್ ಕಟಕಟೆಯಲ್ಲಿ ಭಾವುಕರಾಗಿದ್ದಾರೆ. ವೀಕ್ಷಕರೇ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, ಹಾಗೆ ದರ್ಶನ್ ಅಂಡ್ ಗ್ಯಾಂಗ್ ಅಂತರಾಗಿರುವಂತದ್ದು ಜಾಮೀನು ರದ್ದು ಮಾಡಿರುವಂತಹ ಕೋರ್ಟ್ ಈಗ ಜೈಲಿನಲ್ಲಿ ದರ್ಶನ್ ಅವರಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಹಿಂದೆಯೇ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಈಗ ದರ್ಶನ್ ಕೋರ್ಟ್ನ ಕಟಕಟೆಯಲ್ಲಿ ಕಣ್ಣೀರು ಹಾಕಿರುವಂತಹ ಘಟನೆ ನಡೆದಿದೆ. ಏನು ಯಾವ ವಿಚಾರಕ್ಕೆ? ಒಂದು ತೊಟ್ಟು ವಿಷ ಕೊಟ್ಬಿಟ್ರು. ನನಗಿದು ಆಗ್ತಾ ಇಲ್ಲ, ನನಗೆ ಈ ನರಕವನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾನೆಲ್ಲೋ ಮಲಗಬೇಕು, ನಾನೆಲ್ಲೋ ಎದ್ದೇಳಬೇಕು, ಒಂದಿಷ್ಟು ಕೆಲಸಗಳನ್ನು ಕೂಡ ಮಾಡೋ ಹಾಗಿಲ್ಲ. ನಾನು ನನ್ನ ಪಾಡಿಗಿರಬೇಕು, ಇಲ್ಲಿ ಯಾರು ಮಾತಾಡೋದು ಇಲ್ಲ. ನನಗೆ ಸ್ವಲ್ಪ ನರಕವಾಗ್ತಾ ಇದೆ. ದಯವಿಟ್ಟು ನನಗೆ ಒಂದು ತೊಟ್ಟು ವಿಷ ಕೊಟ್ಟುಬಿಡಿ, ನಾನು ಸತ್ತೋಗ್ತೇನೆ, ನನ್ನ ಈ ನರಕದಲ್ಲಿ ಬಿಡಬೇಡಿ ಅಂತ ಹೇಳಿ ನಟ ದರ್ಶನ್ ಕಟ್ಟಕಟ್ಟೆಯಲ್ಲಿ ಕಣ್ಣೀರು ಹಾಕ್ತಾ ಇರುವುದು. ಜೈಲು ನರಕವನ್ನು ನನ್ನ ಹತ್ರ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ನಟ ದರ್ಶನ್ ಅವರು ಹೇಳ್ತಾ ಇರುವಂಥದ್ದು. ಅವರ ಅಭಿಮಾನಿಗಳಲ್ಲಿ ಕಣ್ಣಲ್ಲಿ ನೀರು ತುಂಬ್ತಾ ಇದೆ. ನಟ ದರ್ಶನ್ ಹೀಗೆ ನೋಡ್ಲಿಕ್ಕೆ ಅಭಿಮಾನಿಗಳಿಗೆ ಸಾಧ್ಯವೇ ಇಲ್ಲ. ಜೈಲಿನಲ್ಲಿ ನನಗೆ ಕನಿಷ್ಠ ಸವಲತ್ತು ಸಿಗ್ತಾ ಇಲ್ಲ, ಒಂದು ಬೆಡ್ ಶೀಟ್ ಕೂಡ ಇಲ್ಲ ಅಂದ್ರೆ ಹೆಂಗೆ? ಒಂದ್ ತಲೆ ದಿಮ್ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ. ನನ್ನನ್ನ ಜೈಲು ಸಿಬ್ಬಂದಿ ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ. ಜೈಲು ಕೋಣೆಯಿಂದ ಹೊರಗೆ ಬಿಡ್ತಾ ಇಲ್ಲ. ಸೂರ್ಯನ ದರ್ಶನ ಮಾಡಿ ಎಷ್ಟು ದಿನವಾಯ್ತು? ಯಾಕೆ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ? ದರ್ಶನ್ ಕಣ್ಣೀರು. ಜೈಲಿನಲ್ಲಿ ನನಗೆ ಕನಿಷ್ಠ ಸವಲತ್ತನ್ನು ಕೂಡ ಕೊಡ್ತಾ ಇಲ್ಲ. ಒಂದು ಚಾಪೆ ಇಲ್ಲ, ಒಂದು ಹೊದಿಕೆ ಇಲ್ಲ, ಒಂದು ದಿಂಬಿಲ್ಲ. ದಿಂಬಿಲ್ಲದೆ ನನಗೆ ನಿದ್ದೆ ಬರಲ್ಲ. ಜೈಲ್ ನನಗೆ ಕನಿಷ್ಠ ಸವಲತ್ತುಗಳನ್ನು ಕೂಡ ಕೊಡ್ತಾ ಇಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನನಗೆ ಆ ರೀತಿಯಾಗಿ ನಡ್ಸ್ಕೊಳ್ಳೋದಕ್ಕೆ ಕಾರಣವೇನು? ಒಂದು ಬೆಡ್ಶೀಟ್ ಕೊಡ್ತಾ ಇಲ್ಲ, ಒಂದು ತಲೆ ದಿಂಬು ಕೂಡ ಕೊಡ್ತಾ ಇಲ್ಲ. ನನ್ನನ್ನು ಯಾಕಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ದೀರಾ? ನನ್ನನ್ನು ಜೈಲು ಸಿಬ್ಬಂದಿ ನಿಕೃಷ್ಟವಾಗಿ ನೋಡ್ತಾ ಇರೋದಕ್ಕೆ ಕಾರಣ ಏನು? ಸೂರ್ಯನ ದರ್ಶನ ಮಾಡಿ ಅದೆಷ್ಟು ದಿನಗಳಾಗಿತ್ತೋ ಅಂತ ಹೇಳಿ ನಟ ದರ್ಶನ್ ಗಳ ಅಂತ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿರುವಂತಹ ದೃಶ್ಯ. ಸೂರ್ಯನ ದರ್ಶನ ಮಾಡಿಲ್ಲ, ಇವತ್ತೇ ನಾನು ನೋಡಿರೋದು. ಕೋರ್ಟಿಗೆ ಬರ್ಬೇಕಾದ್ರೆ ನನಗೆ ಯಾಕಷ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ದೀರಾ? ನಾನು ಏನು ಮಾಡಿದ್ದೀನಿ ಸ್ವಾಮಿ ಅಂತ ಹೇಳಿ ದಾಸ ಮರುಗ್ತಾ ಇದ್ದಾರೆ. ಕೋರ್ಟ್ನಲ್ಲಿ ನಟ ದರ್ಶನ್ ಕಣ್ಣೀರನ್ನ ನೋಡಿ ಸಾಕಷ್ಟು ಜನರು ಪಾಪ ಅಂತ ಅನ್ಕೊಂಡಿದ್ದು ಕೂಡ ಉಂಟು. ನಂಗೊಂದು ತೊಟ್ಟು ವಿಷ ಕೊಟ್ಟು ಬಿಡಿ, ನನಗೆ ಸಾಕಾಗಿದೆ, ಜೈಲು ವಾಸವೇ ಬೇಡ, ಈ ಒಂದು ನರಕದಲ್ಲಿ ಬದುಕುವಂಥದ್ದು ಬೇಡವೇ ಬೇಡ ಅಂತ ಹೇಳಿ ನಟ ದರ್ಶನ್ ಗಳ ಅಂತ ಹತ್ತಿದ್ದಾರೆ. ಈ ಹಿಂದೆ ನಟ ದರ್ಶನ್ ಒಬ್ಬರು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು, ಕೈಯಲ್ಲಿ ಒಂದು ಕಾಫಿ ಕಪ್ ಇಟ್ಕೊಂಡು ಕೂತ್ಕೊಂಡಿರುವಂತಹ ದೃಶ್ಯಗಳು ಹೊರಗಡೆ ಬಂದಿತ್ತು. ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ರು. ಮೊಬೈಲ್ ಯಾರು ಕೊಟ್ಟರು ಜೈಲು ಒಳಗೆ ಅನ್ನೋದೆಲ್ಲ ಗೊತ್ತಿದೆ, ಅದನ್ನ ಮಾತು ನಾ ಹೇಳಬೇಕು ಅಂತೇನಿಲ್ಲ. ಸೊ ಹಿಂಗೆಲ್ಲ ಇರಬೇಕಾದ್ರೆ ಈಗ ನಟ ದರ್ಶನ್ ಅವರಿಗೆ ಒಂದು ಸವಲತ್ತುಗಳನ್ನು ಕೂಡ ಕೊಡ್ತಾ ಇಲ್ಲ. ಅವ್ರು ಕೊಟ್ಟರೆ ಗೊತ್ತಿದೆ ನಮ್ಮ ಪುಡಕ್ಕೆ ಬರುತ್ತೆ ಅಂತ ಹೇಳಿ. ಆ ಒಂದು ಕಾರಣಕ್ಕಾಗಿ ನಟ ದರ್ಶನ್ ಹಿಂದೆ ಹೇಗಿದ್ರು ಅದರ ಒಂದೆರಡು ಪಟ್ಟು ಸೈಲೆಂಟ್ ಆಗಿ ಹಾಗೂ ಅವರಿಗೆ ಸವಲತ್ತುಗಳನ್ನ ಕಡಿತವಾಗಿ ಮಾಡುವಂಥದ್ದು. ಈಗ ಜೈಲಿನಲ್ಲಿ ಸರಿಯಾದ ಕೋಣೆ ಇಲ್ಲ, ನನಗೆ ಕೋಣೆಯಿಂದ ಹೊರಗೆ ಬರ್ತಾ ಇಲ್ಲ, ಹೊರಗೆ ಬಿಡ್ತಾ ಇಲ್ಲ ನನ್ನನ್ನು ಅಂತ, ಹಾಗೆ ನನಗೆ ಹೊದಿಕೆಯನ್ನು ಕೊಡ್ತಾ ಇಲ್ಲ, ಆ ಸೊಳ್ಳೆಯಲ್ಲಿ ನನಗೆ ಬದುಕಕ್ಕಾಗಲ್ಲ ಅಂತ ಹೇಳಿ ನಟ ದರ್ಶನ್ ಅವರು ಹೇಳ್ತಾ ಇರುವಂಥದ್ದು. ಗಳ ಅಂತ ಕಣ್ಣೀರು ಹಾಕ್ತಾ ಇರುವಂಥದ್ದು. ನನಗೆ ಯಾಕಷ್ಟು ಟಾರ್ಚರ್ ಕೊಡ್ತೀರಾ? ನನಗೆ ದಿಂಬಿಲ್ಲದೆ ಹೋದ್ರೆ ನಿದ್ದೆ ಬರಲ್ಲ, ಒಂದು ದಿಂಬು ಕೊಡಿ ಸ್ವಾಮಿ ಅಂತಂದ್ರೂ ಕೊಡ್ತಾ ಇಲ್ಲ ಅಂತ ಹೇಳಿ ನಟ ದರ್ಶನ್ ಹೇಳ್ತಾ ಇರುವಂಥದ್ದು. ನಂಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ, ನಾನು ಹೋಗ್ಬಿಡ್ತೀನಿ, ಹತ್ತೋಗ್ತೀನಿ, ನನಗಾಗಲ್ಲ, ಜೈಲು ನರಕವನ್ನ ಸಹಿಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿ ದಾಸ ಕಣ್ಣೀರಿಡ್ತಾ ಇದ್ದಾರೆ. ನಟ ದರ್ಶನ ಅಭಿಮಾನಿಗಳು ಕೂಡ ಇದನ್ನ ಕೇಳಿ ಹಿಂಸೆಯಿಂದ ಅಯ್ಯೋ ಅಣ್ಣನಿಗೆ ಹಿಂಗಾಗೋಯ್ತಲ್ಲ ಅಂತ
ದಂಡಿಯಲ್ಲಿ ಮಲಗಿ ಮಲಗಿ ನನಗೆ ತಂಡಿಯಲ್ಲಿ ಮಲಗ್ ನನಗೆ ಅನಾರೋಗ್ಯ ಬಂದಿದೆ, ನನ್ನ ಕೈಗೆ ಅಂದ್ರೆ ಫಂಗಸ್ಗಳು ಅಂಟಿಸ್ಕೊಂಡಿದೆ, ಗಾಯ ಆಗಿದೆ, ವೈದ್ಯರು ಸಹ ನನಗೆ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲು ನನಗೆ ನರಕವಾಗಿದೆ. ನರಕದಲ್ಲಿ ಇರೋದಕ್ಕಿಂತ ಒಂಚೂರು ವಿಷವನ್ನ ಕೊಟ್ಟು ಬಿಡಿ. ಜಡ್ಜ್ ಮುಂದೆ ನಟ ದರ್ಶನ್ ಅವರ ಕಣ್ಣೀರು. ತಂಡಿಯಲ್ಲಿ ಮಲಗುವಂತಹ ಪರಿಸ್ಥಿತಿ, ಚಳಿಗಾಲ ಬೇರೆ ಬಂದಿದೆ, ಚಳಿಗಾಲದಲ್ಲಿ ತಂಡಿಯಲ್ಲಿ ಮಲಗುವಂತ ಪರಿಸ್ಥಿತಿ, ಕೈಗೆ ಫಂಗಸ್ ಇನ್ಸ್ಪೆಕ್ಷನ್ ಆಗಿದೆ. ಎಸ್ ವೀಕ್ಷಕರೇ, ಏನ್ ಗೊತ್ತಾ, ದೊಡ್ಡ ದೊಡ್ಡ ಬೆಡ್ಗಳಲ್ಲಿ, ಐಷಾರಾಮಿ ಬೆಡ್ಗಳಲ್ಲಿ ಮಲಗಿ ಜೀವನವನ್ನ ಮಾಡ್ತಾ ಇದ್ದಂತಹ ಸೆಲೆಬ್ರಿಟಿಗಳನ್ನ ತೆಗೆದುಕೊಂಡು ಬಂದು ಜೈಲಿಗೆ ಹಾಕಿದ್ರೆ ಹೆಂಗಿರುತ್ತೆ? ಕಷ್ಟ ಆಗುತ್ತೆ ಅವರಿಗೆ. ತಂಡಿಯಲ್ಲಿ ಮಲಗುವಂತಹ ಪರಿಸ್ಥಿತಿ, ನನಗೆ ಬೇರೆ ಫಂಗಸ್ ಅಂಟುಕೊಳ್ಳುತ್ತೆ, ಜೈಲಿನಲ್ಲಿ ನನ್ನನ್ನ ನಿಕೃಷ್ಟವಾಗಿ ನೋಡಲಾಗ್ತಾ ಇದೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನನಗೆ ಇರಕ್ಕಾಗ್ತಾ ಇಲ್ಲ, ನರಕದಲ್ಲಿರೋದಕ್ಕಿಂತ ಒಂಚೂರು ವಿಷವನ್ನ ಕೊಟ್ಟು ಬಿಡಿ ಅಂತ ಹೇಳಿ ಜಡ್ಜ್ ಮುಂದೆ ನಟ ದರ್ಶನ್ ಕಣ್ಣೀರನ್ನ ಹಾಕಿದ್ದಾರೆ. ಹೌದು, ಅವರೆಲ್ಲ ದೊಡ್ಡ ದೊಡ್ಡ ಮಂದಿ ಇರ್ತಾರೆ, ಅವ್ರಿಗೆಲ್ಲ ಈ ಒಂದು ತಂಡಿಯಲ್ಲಿ ಮಲಗಿ ರೂಢಿ ಇರೋದಿಲ್ಲ, ಅವರೆಲ್ಲ ಐಷಾರಾಮಿ ಬೆಡ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಆರಾಮಾಗಿ ಮಲಗಲಿಕ್ಕೆ ಅಂದ್ರೆ ರೂಢಿ ಮಾಡ್ಕೊಂಡಿರ್ತಾರೆ. ಆದ್ರೆ ನಟ ದರ್ಶನ್ಗೆ ತಂಡಿಯಲ್ಲಿ ಮಲಗದ ಆಗ್ತಾ ಇಲ್ಲ, ಅವರಿಗೆ ನರಕ ದರ್ಶನವೂ ಆಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಗಳ ಅಂತ ಕಣ್ಣೀರನ್ನ ಹಾಕಿದ್ದಾರೆ ನಟ ದರ್ಶನ್. ಜಡ್ಜ್ನ ಮುಂದೆ ನಟ ದರ್ಶನ್ ಕಣ್ಣೀರನ್ನ ಹಾಕಿರುವಂತದ್ದು, ನನಗೆ ಅನಾರೋಗ್ಯವಾಗಿದೆ ಅಂತ. ನಾನು ಸಾವು ಬಯಸಿದಂತಹ ದರ್ಶನ್, ಕದಲಿದಂತಹ ದರ್ಶನ್ ಫ್ಯಾನ್ಸ್, ದರ್ಶನ್ ಪರಿಸ್ಥಿತಿಯನ್ನ ಕಂಡು ಮರುಗಿದಂತಹ ಡಿ ಫ್ಯಾನ್ಸ್, ಅಯ್ಯೋ ನಮ್ಮ ಬಾಸಿಗೆ ಇಂತಹ ಸ್ಥಿತಿ, ಯಾಕೆ ಹಿಂಗೆ ನಮ್ಮ ಬಾಸ್ಗೆ ಟಾರ್ಚರು? ಜೈಲು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟ. ಸಾವು ಬಯಸಿದ ದರ್ಶನ್, ಕದಲಿದಂತಹ ಡಿ ಫ್ಯಾನ್ಸ್. ಎಸ್ ವೀಕ್ಷಕರೇ, ನಂಗೊಂತೊಟ್ಟು ವಿಷಯವನ್ನ ಕೊಟ್ಟು ಬಿಡಿ ಅಂತ ಹೇಳಿ ದರ್ಶನ್ ಅಳ್ತಾ ಇರುವಂತಹ ದೃಶ್ಯವನ್ನ ನೋಡಿ ಅವರ ಫ್ಯಾನ್ಸ್, ಅಯ್ಯೋ ನಮ್ಮ ಭಾಸಿಗೆ ಹಿಂಗೆಲ್ಲ ಆಗೋಯ್ತಲ್ಲ ಅಂತ ಹೇಳಿ ಅವರು ಕೂಡ ಅಳ್ತಾ ಇದ್ದಾರೆ. ಹಿಂಗ್ಯಾಕೆ ಬಾಸ್ಗೆ ಸರ್ಕಾರ ಟಾರ್ಚರ್ ಅನ್ನ ಕೊಡ್ತಾ ಇದೆ ಜೈಲು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಟ ದರ್ಶನ್ ಅವರು ಸಾವನ್ನ ಬಯಸ್ತಾ ಇದ್ದಾರೆ. ಅದೆಷ್ಟೋ ಅಭಿಮಾನಿ ಸಾಗರಗಳನ್ನ ಹೊಂದಿರುವಂತಹ ನಟ ದರ್ಶನ್ ಸಾವನ್ನ ಬಯಸ್ತಾ ಇದ್ದಾರೆ ಅಂತಂದ್ರೆ ಇದು ಮಾಮೂಲಿ ಮಾತಲ್ರಿ. ನಟ ದರ್ಶನ್ಗೆ ಇರುವಂತಹ ಅಭಿಮಾನಿಗಳ ಸಂಖ್ಯೆಯನ್ನ ನೋಡಿದ್ದೀರಾ ನೀವು? ನಟ ದರ್ಶನ್ ಕೋರ್ಟ್ನ ಮುಂದೆ ನನ್ನ ಹತ್ರ ಆಗ್ತಾ ಇಲ್ಲ, ನನ್ನನ್ನು ತಂಡಿಯಲ್ಲಿ ಮಲಗಿಸ್ತಾ ಇದ್ದಾರೆ, ನನಗೆ ಸರಿಯಾದ ಹೊದಿಕೆಯನ್ನ ಕೊಡ್ತಾ ಇಲ್ಲ, ಸರಿಯಾದ ದಿಂಬಿನ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ, ನಾನು ಸೂರ್ಯನ ಕಿರಣವನ್ನ ನೋಡಿ ಅದೆಷ್ಟೋ ದಿನವಾಯ್ತು, ನನಗೆ ಆಗ್ತಾ ಇಲ್ಲ, ಇದು ನರಕ ಆಗ್ತಾ ಇದೆ ಅಂತ ಹೇಳಿ, ನರಕ ಆಗ್ತಿದೆ ಅಂತ ಹೇಳಿ ನಟ ದರ್ಶನ್ ಅವರು ಮಾತನಾಡ್ತಾ ಇರುವಂತದ್ದು, ಅದು ಕೂಡ ಕಟಕಟೆಯಲ್ಲಿ ಕಣ್ಣೀರು ಆಗ್ತಾ ಇರುವಂತದ್ದು. ಈ ಪರಿಸ್ಥಿತಿ ಎಲ್ಲ ನೋಡಿರುವಂತಹ ದರ್ಶನ್ ಅವರ ಫ್ಯಾನ್ಸ್ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ನಮ್ಮ ಬಾಸ್ಗೆ ಈ ರೀತಿಯಾಗಿ ಆಗಬಾರ್ದು, ಆಗಕೂಡದು. ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಈಗ ನಿಜಕ್ಕೂ ಕೂಡ ಬೇಜಾರಾಗ್ತಾ ಇದೆ. ಜೈಲು ಅಧಿಕಾರಿಯನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಾ ಇರುವಂತಹ ನಟ ದರ್ಶನ್ ಅವರ ಫ್ಯಾನ್ಸ್ ದರ್ಶನ್ ಪರಿಸ್ಥಿತಿಯನ್ನ ಕಂಡು ಮರಗಿದ್ದಾರೆ. ಅಯ್ಯೋ ಬಾಸ್ನ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತ ಹೇಳಿ ಅಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಟ ದರ್ಶನ್ ಅಂತ ಅಂದ್ರೆ ಒಂದು ಗತ್ತಿತ್ತು. ನಟ ದರ್ಶನ್ ಹಿಂದಿನ ಸಲ ಜೈಲಿನಲ್ಲಿ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ನಟ ದರ್ಶನ್ಗೆ ಇಷ್ಟು ಕಾಟವನ್ನ ಕೊಡ್ಲಿಕ್ಕೆ ಕಾರಣವೇನು? ನಮ್ಮ ಬಾಸ್ ಏನ್ ತಪ್ಪು ಮಾಡಿದ್ರು? ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಪಾಪ ಪರಿಸ್ಥಿತಿ, ಊಟ ಸರಿಯಾಗಿ ಸಿಗ್ತಾ ಇಲ್ಲ, ತಿನ್ನಕ್ಕಾಗ್ತಾ ಇಲ್ಲ. ನರಕ ದರ್ಶನ. ಅವರೆಲ್ಲ ಒಳ್ಳೆ ಕ್ವಾಲಿಟಿ ಫುಡ್ ತಿಂದು ರೂಢಿ. ಅವರಿಗೆಲ್ಲ ಸೆಲೆಬ್ರಿಟಿಗಳು ಅಂದ್ರೆ ಕ್ವಾಲಿಟಿ ಫುಡ್ ತಿಂದು ರೂಢಿ. ಈಗ ನೋಡಿ ಜೈಲಿನಲ್ಲಿ ತಟ್ಟೆ ಹಿಡ್ಕೊಂಡು ಕೂತ್ಕೋಬೇಕು. ಅವ್ರ ಹತ್ರ ಯಾರು ಮಾತಾಡೋಕ್ಕೂ ಕೊಡ್ತಾ ಇಲ್ವಂತೆ. ಹಿಂದಿನ ಸಲ ಏನಾಗಿತ್ತು? ಸಿಗರೇಟ್ ಇಟ್ಕೊಂಡಿರೋ ವಿಡಿಯೋ ವೈರಲ್ ಆಗಿತ್ತು. ದರ್ಶನ್ ಅವರ ಅಭಿಮಾನಿಗಳು ನಿಜಕ್ಕೂ ಕೂಡ ಕೊರಗ್ತಾ ಇದ್ದಾರೆ. ಅಯ್ಯೋ ನಮ್ಮ ಅಣ್ಣಂಗೆ ಹಿಂಗಾಗೋಯ್ತಲ್ಲ ಅಂತ ಗಳಗಳ ಅಂತ ಅಳ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.